ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ಇವಾಗ ಈ ರೀಲಲ್ಲಿ ಏನು ಹೇಳಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಾನು ಯಾವುದೇ ಜಾಬ್ ಅಪ್ಡೇಟ್ಸ್ ಮಾಡ್ತಾಯಿದ್ರು ಕೂಡ ಫ್ರೀ ಆಫ್ ಕಾಸ್ಟಾಗಿ ಮಾಡ್ತಾಯಿದ್ದೀನಿ. ಅಂದರೆ ಯಾರೇ ನಿಮಗೆ ರಿಜಿಸ್ಟ್ರೇಷನ್ ಫೀಸ್ ಕೇಳಿದ್ರು, ಏನೇ ಫೀಸ್ ಕೇಳಿದ್ರು ನೀವು ಪೇ ಮಾಡೋ ಅವಶ್ಯಕತೆ ಇರಲ್ಲ. ಅಕಸ್ಮಾತ್ ನಿಮಗೆ ಯಾರಾದರೂ ಆ ರೀಲ್ಸಿಂದ ಸಿಕ್ಕಿರುವಂತಹ ವಾಟ್ಸಪ್ ನಂಬರಿಂದ ಅಥವಾ ಜಿಮೇಲಿಂದ ಅವ್ರನ್ನ ನಿಮಗೆ ರಿಜಿಸ್ಟ್ರೇಷನ್ ಫೀಸ್ ಬೇಕು ಅಂತ ಕೇಳ್ತಿದ್ರೆ, ಅಥವಾ ಜಾಯ್ನಿಂಗ್ ಫೀಸ್ ಬೇಕಂತ ಕೇಳ್ತಾ ಇದ್ದರೆ, ಅಂಥ ಕೆಲಸಗಳಿಗೆ ನೀವು ಅಪ್ಲೈ ಮಾಡಬೇಡಿ ಅಂತಲೇ ನಾನು ಹೇಳ್ತೀನಿ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ಹಾಗೆ ನಿಮ್ಗೆ ಯಾರಾದ್ರೂ ನನ್ನ ರೀಲ್ಸಲ್ಲಿ ಬರುವಂತಹ ಕಮೆಂಟಲ್ಲಿ DM ಅಂತ ಮಾಡೋದಾಗಿರ್ಬೋದು, ಅಥವಾ ಇದರ ಜಾಬ್ ಅಪ್ಡೇಟ್ಸ್ ಇದೆ, ನೀವು ಈ ವಾಟ್ಸಪ್ಪಿಗೆ ನೀವು ಇದನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋದಾಗಿರ್ಬೋದು, ಆ ಥರ ರೆಕಮೆಂಡೇಷನ್ ಬಂದಾಗ ಅದನ್ನೆಲ್ಲ ಅಪ್ಲೈ ಮಾಡಿಬಿಡಿ ಅಂತ ಹೇಳ್ತೀನಿ. ಏಕೆಂದರೆ ಆಬ್ವಿಯಸ್ಲಿ ವಿ ವಿಲ್ ಆಸ್ಕ್ ಫಾರ್ ದ ರಿಜಿಸ್ಟ್ರೇಷನ್ ಫೀಸ್. ಅದಕ್ಕೆ ಮಾಡ್ತಾರೆ. ಇಲ್ಲಾಂದರೆ ಹುಡ್ಕೊಂಡು ಬಂದು ಏನಕ್ಕೆ ಕಮೆಂಟಲ್ಲಿ ನಿಮಗೆ DM ಅಂತ ಮಾಡ್ತಾರೆ ಹೇಳಿ. ಸೊ ನೀವು ಅಂಥವ್ರ ಮೆಸೇಜ್ಗಳಿಗೆ ರಿಪ್ಲೈ ಮಾಡಿಕೊಂಡು ಅಥವಾ ಅವರಿಗೆ ನೀವು ಅವ್ರ ಜೊತೆ ಮಾತಾಡಿದ್ಮೇಲೆ ನಿಮಗೆ ಅವ್ರು ರಿಜಿಸ್ಟ್ರೇಷನ್ ಫೀಸ್ ಕೇಳ್ತಾರೆ. ಆಮೇಲೆ ನೀವು ನನ್ನನ್ನು ಬಂದು ರಿಜಿಸ್ಟ್ರೇಷನ್ ಫೀಸ್ ಕೇಳ್ತಿದ್ದಾರೆ ಎಲ್ಲ ಫೇಕ್ ಅಂತ ಹೇಳೋದು ನಿಜವಾಗ್ಲೂ ನ್ಯಾಯವಾಗಿರಲ್ಲ. ಇದು ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಸೊ ಯಾರೇನೇ ಅಪ್ಲೈ ಮಾಡಿದ್ರು ರಿಜಿಸ್ಟ್ರೇಷನ್ ಫೀಸ್ ಇಲ್ಲದೇ ಇರೋ ಕಡೆನೇ ಹೋಗಿ. ನಾನು ಏನೇ ನಿಮಗೆ ಜಾಬ್ ಅಪ್ಡೇಟ್ಸ್ ಕೊಟ್ಟರು ಕೂಡ ನಿಮ್ಮ ಕೆಪಾಸಿಟಿ ಇದು, ನೀವು ಇಂಟರ್ವ್ಯೂನ ಕ್ಲಿಯರ್ ಮಾಡಿ ನಿಮಗೆ ಜಾಬ್ ಸಿಗೋ ಥರನೇ ಇರುತ್ತೆ. ಅದ್ರ ಬೇಸ್ ಮೇಲೆ ಹೊರತು ನಿಮಗೆ ಯಾವುದೇ ಫೀಸ್ ಇರೋ ಅಂತಹ ಅಪ್ಡೇಟ್ಗಳನ್ನ ನಾನು ಮಾಡೋದಿಲ್ಲ.